ಒಂದ್ ನಿಮಿಷ ಬರ್ತೀಯಾ ಅಕ್ಕ? ಏನಮ್ಮ? ಅಪ್ಪ ಅಕ್ಕ, ನಾನು ಹೋಗ್ತಾ ಇದ್ದೀನಿ, ನನ್ನನ್ನು ಹುಡುಕಬೇಡಿ. ಹೇಮ, ಅಯ್ಯೋ ದೇವ್ರೆ, ಎಲ್ಲೋದ್ಲಪ್ಪ ಹುಡುಗಿ? ಬಾಮ್ಮ. ಏನ್ ಹುಚ್ಚಾಟ ನಡೆಸಿದ್ಯಾ? ಹೀಗ್ ಸತ್ತು ನಮ್ಮ ಮುಖಕ್ಕೆ ಮಸಿ ಮಾಡಬೇಕು ಅನ್ಕೊಂಡಿದ್ಯಾ? ಅಲ್ಲಮ್ಮ, ಸಾಯೋದ್ರಿಂದ ನಿನ್ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೇನೆ ನೋಡು. ಹಾಗೆ ಸಾಯೋದ್ರಿಂದ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾಗಿದ್ರೆ ಮೊದಲು ನನ್ನ ಸಾಯಿಸ್ಬಿಡು, ಆಮೇಲೆ ಇಷ್ಟ ಬಂದಾಗ ಮಾಡ್ಕೋ. ನಾನೇನ್ ಮಾಡ್ಲಪ್ಪ, ನಾನೇನ್ ಮಾಡ್ಲಿ? ಇದನ್ನ ಬಿಟ್ರೆ ನನಗೆ ಬೇರೆ ದಾರಿ ತೋಚ್ತಾ ಇಲ್ಲಪ್ಪ. ಬೇರೆ ದಾರಿನೇ ಇಲ್ಲ, ಬೇರೆ ದಾರಿ ಇಲ್ಲ. ಇದೆಯಮ್ಮ, ಬೇರೆ ದಾರಿ ಖಂಡಿತ ಇದೆ. ಮೊದಲು ಮನೆಗೆ ಹೋಗೋಣ ಬಾಮ್ಮ. ಬಾಮ್ಮ. ಥ್ಯಾಂಕ್ ಯು. ಕುಡಿತಾ ಇರ್ಬೇಕು, ಕುಣಿತಾ ಇರ್ಬೇಕು. ಲೈಫ್ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ, ಪಟ್ ಅಂತ ಯಾವಾಗ ಹೊಡೆದೋಗುತ್ತೋ ಹೇಳಕ್ಕಾಗಲ್ಲ. Who knows? Come on, friends, life is short. Be smart. Enjoy your part. Sona dear, take that Sona beer. Yes. Friends, enjoy yourself. I will enjoy myself. Harsha, enjoy yourself, but ಜಾಲಿ ಮ್ಯಾನ್, ಇವ್ರ ಮಾತನ್ನ ನನ್ನ ಅರ್ಥ ಇದೆ ಅನ್ಸುತ್ತಲ್ಲ? ಅನ್ಕೊಂಡ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ನಿಮಗ್ ಕಾರ್ ಯಾವಾಗ್ಲೂ ನ್ಯೂಟ್ರಲ್ ಅಲ್ಲಿ ಓಡಿಸೇ ಅಭ್ಯಾಸ ಅಂತ ಕಾಣುತ್ತೆ. ಕಮ್ ಲೆಟ್ಸ್ ಗೋ ಫಾರ್ ಎ ವಾಕ್. ನಾನು ನೇರವಾಗಿ ಬಾಂಬೆಗೆ ಹೋಗದೆ ನಿಮ್ ಜೊತೆ ಇಲ್ಲಿವರೆಗೂ ಯಾಕೆ ಬಂದೆ ಗೊತ್ತಾ? ಯಾಕೆ? ಈ ಊರು ಮೋಸ, ವಂಚನೆ, ಗದ್ದಲಗಳಿಂದ ತುಂಬಿಕೊಂಡಿರೋ ಬಾಂಬೆಗಿಂತ ತುಂಬಾ ಚೆನ್ನಾಗಿದೆ. ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋಣ ಅನಿಸ್ತಾ ಇದೆ. ಇರು, ನಿನ್ನಿಲ್ಲಿರೋಕೆ ಯಾರ ಅಭ್ಯಂತರನೂ ಇಲ್ವಲ್ಲ? ನಿಜ, ಆದ್ರೆ ಸಭ್ಯನಾದಂತ ಒಬ್ಬ ಸಂಗಾತಿನೂ ಬೇಕಲ್ವಾ ಇಲ್ಲಿರೋಕೆ? ಹುಡುಕಿದ್ರೆ ಸಿಕ್ಕೇ ಸಿಗ್ತಾನೆ. ಆ ಸಂಗಾತಿ ನೀವಾಗಬಹುದಲ್ಲ? ನೀನಾಗ್ಲೇ ನನ್ನ ಹೆಂಡತಿ ಮಗನ್ ನೋಡಿ ಮೀಟ್ ಮಾಡಿದ್ಯಾ ಅನ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಿಮ್ ಸಂಸಾರದಲ್ಲಿ ನಿಮ್ ಪಾಲಿಗೆ ಸುಖ ಇಲ್ಲ ಅನ್ನೋದು ನನಗೆ ಗೊತ್ತು. ನೀವು ಒಂಟಿಯಾಗ್ಬಿಟ್ಟಿದ್ದೀರಾ ಅನ್ನೋದು ಗೊತ್ತು. ಚೇತನ್ ನನಗೆಲ್ಲ ಹೇಳಿದ್ರು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ ಸುಖ ದುಃಖ ಹಂಚ್ಕೊಳ್ಳೋ ಸಂಗಾತಿಯಾಗಿ ನನ್ನ ಸ್ವೀಕರಿಸ್ತೀರಾ? ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಅಷ್ಟರೊಳಗೆ ನಿಮ್ಮ ತೀರ್ಮಾನ ತಿಳಿಸಿ. ನಿಮಗಿಷ್ಟ ಇಲ್ಲ ಅಂದ್ರೆ ಲೆಟ್ಸ್ ರಿಮೈನ್ ಆಸ್ ಫ್ರೆಂಡ್ಸ್. ಆದರೆ ಯಾವ ರೀತಿಲೂ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. You swing, you sing. ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಅಷ್ಟರೊಳಗೆ ನಿಮ್ಮ ತೀರ್ಮಾನ ತಿಳಿಸಿ. ನಿಮಗಿಷ್ಟ ಇಲ್ಲ ಅಂದರೆ ಲೆಟ್ಸ್ ರಿಮೈನ್ ಆಸ್ ಫ್ರೆಂಡ್ಸ್. ಆದರೆ ಯಾವ ರೀತಿಲೂ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ.
are coming to Simsa tomorrow. So, dear. So, ಹಲೋ, ಯಾರು ಮಾತಾಡ್ತಿರೋದು? ನಾನು ಹರ್ಷ ಮಾತಾಡ್ತಿರೋದು. ಅಂದ್ರೆ ನಮ್ಮ ಯಜಮಾನರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ. ಏನು? ಹೌದು, ನಾವು CSI ಹಾಸ್ಪಿಟಲ್ ಇದ್ದೀವಿ. ಹೌದು, CSI ಹಾಸ್ಪಿಟಲ್. ಅಯ್ಯೋ ದೇವ್ರೆ, ನಾನು ಈಗ ಬಂದೆ. ಅಯ್ಯೋ, ಏನಾಯ್ತು ಅಂದ್ರೆ? ನಿಮ್ಗೇನಾಯ್ತು ಅಂದ್ರೆ? ಏನಾಯ್ತು ಹೇಳಿ, ನಿಮ್ಗೇನಾಯ್ತು ಹೇಳಿ ಹೇಳಿ. ಅಯ್ಯೋ ಅಯ್ಯೋ, ನಿಮ್ ಕಾಲು. ಅಯ್ಯೋ, ನಿಮ್ ಕಾಲ್ಗೇನಾಯ್ತು? ನಿಮ್ ಕಾಲ್ಗೇನಾಯ್ತು? ನಿಮ್ ಕಾಲ್ಗೇನಾಯ್ತು? ಪದ್ಮ, ಊರ್ ಹುಡುಗಿರ ಜೊತೆ ಎಲ್ಲ ಚೆಲ್ಲಾಟ ಆಡಿ ನನ್ನನ್ನು ದೈವ ಅಂತ ತಿಳ್ಕೊಂಡಿದ್ದು ನಿನಗೆ ನಾನು ಮೋಸ ಮಾಡ್ಬಿಟ್ಟೆ ಕಣೆ. ಅದಕ್ಕೆ ನನಗೆ ಈ ಶಿಕ್ಷೆ. ಪದ್ಮ, ನನಗೆ ಈ ಶಿಕ್ಷೆ ಸಾಲದು ಕಣೆ. ನಾನು ಸತ್ತೋಗ್ಬೇಕಾಗಿತ್ತು. ಅಯ್ಯೋ, ಹಾಗನ್ ಬಿಡಿ. ನೀವು ನನ್ ಕುಂಕುಮ, ಸೌಭಾಗ್ಯ ರೀ. ನಿಮ್ ಕಾಲ್ ಹೋದ್ರೇನಂತೆ, ನೀವು ಉಳ್ಕೊಂಡ್ರಲ್ಲ, ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಪದ್ಮ, ನಿನಗಿನ್ನೂ ನನ್ನ ಮೇಲೆ ಕೋಪ ಬರ್ಲಿಲ್ವೇನೆ? ನಿನಗ್ ಕೊಡ್ಬೇಕಾದ ಎಲ್ಲ ಸುಖಾನು ಹೊರಗಡೆ ಚೆಲ್ಲಿ ನಿನ್ನ ಜೊತೆ ಖಾಲಿ ಸಂಸಾರ ಮಾಡಿದೆ ನಾನು. ನಿನಗೆ ಯಾವ ಸುಖಾನು ಕೊಡ್ಲಿಲ್ಲ. ಮಕ್ಕಳಿಲ್ಲ, ಮರಿ ಇಲ್ಲ. ಇನ್ಮೇಲೆ ಈ ಕುಂಟನ್ ಕಟ್ಕೊಂಡು ಯಾಕೆ ಕಷ್ಟ ಅನ್ಭವಿಸ್ತೀಯ ಪದ್ಮ? ಯಾಕೆ ಕಷ್ಟ ಅನ್ಭವಿಸ್ತೀಯ? ನೀವು ಬದುಕಿರೋವರೆಗೂ ನಂಗೆ ಯಾವ ಕಷ್ಟನೂ ಇಲ್ಲ ರೀ. ನಾನ್ ನಿಮ್ ಹೆಂಡತಿ. ನಿಮ್ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋಳು. ನೀವ್ ಹೇಗಿದ್ರು ನನ್ನವರು ಅಂದ್ರೆ, ನಿಮ್ಮನ್ ಕಳ್ಕೊಂಡು ನಾನ್ ಬದುಕಿರಲ್ಲ ಅಂದ್ರೆ ನೀವೇ ನನ್ನ ದೇವ್ರು. ಕಾಲಿಲ್ದೇ ಇರೋರು ನಿಮ್ ಜೊತೆ ಕುಂಟು ಬಾಳ್ನ ಬಾಳೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಇವ್ರ ಜೊತೆಲಿ ಹೋಗ್ತಾ ಇದ್ದೀನಿ. ಬರ್ತೀನಿ, ಬನ್ನಿ ಹೋಗೋಣ. ಇನ್ನು ಈ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಇವಳ ಜೊತೆ ಹೋಗ್ತಾ ಇದ್ದೀನಿ. ನಡಿ, ಬಾಯ್. ನಿಮ್ ಈ ಮುಖ ನೋಡಕ್ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಇವ್ರ ಜೊತೆಲಿ ಹೋಗ್ತಾ ಇದ್ದೀನಿ. ಬಾಯ್, ಬನ್ನಿ ಹೋಗೋಣ. ಮಮ್ಮಿ ಎಲ್ಲೋ? ಮೇಲ್ಗಡೆ. ಹೇಮಾ, ಏನೇನೋ ಆಗೋಯ್ತು. ಆಗಿದ್ದೆಲ್ಲ ಮರ್ತು ಬಿಡು. ಐ ಆಮ್ ಸಾರಿ. ಹೇಮಾ, ಯಾಕೆ ಅಳ್ತಿದ್ಯಾ? ಹೇಮಾ ಎಲ್ಲಿ?
ನನ್ನ ಪ್ರೀತಿಯ ದೈವದ ಪಾದ ಪದ್ಮಗಳಿಗೆ. ನನ್ನ ತಂಗಿ ಸುಮಾ ನಿಮ್ಮ ಮತ್ತು ನಮ್ಮ ಮಗುವಿನ ಸುಖ ಸಂತೋಷಕ್ಕೆ ಪ್ರಾಣ ಬೇಕಾದರೂ ಕೊಡಲು ಸಿದ್ಧಳಿದ್ದಾಳೆಂದೇ ಅವಳನ್ನು ನನ್ನ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದೇನೆ. ನೀವು ಅವಳನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಲೇಬೇಕು. ಇದೇ ನನ್ನ ಕೊನೆಯ ಆಸೆ. ನೀವಿದಕ್ಕೆ ಒಪ್ಪಿಕೊಳ್ಳದಿದ್ದಲ್ಲಿ ನನ್ನ ಸಾವು ಖಂಡಿತ. ನನ್ನ ಸಾವು ನಿಮಗಿಷ್ಟವಿಲ್ಲದಿದ್ದಲ್ಲಿ ಸುಮಾ ಮತ್ತು ಮಗುವನ್ನು ನಾವು ಮೊದಲು ಭೇಟಿಯಾದ ಸ್ಥಳಕ್ಕೆ ಸಂಜೆ 5 ಗಂಟೆಗೆ ಕರೆದುಕೊಂಡು ಬರುವುದು. ನೀವು ಐಸ್ ಕ್ರೀಮ್ ತಿಂತಾ ಇರಿ.